ಶಿವನೇ. ಇದೊಂದು ಕಮ್ಮಿ ಇತ್ತು ಕಣ, ಇದನ್ನೂ ನೋಡ್ಬಿಟ್ಟು. ನಿಮ್ಮ ಮೂಗೆಲ್ಲ ಏನು ಅಡ್ರಸ್ಕೊಂಡದ? ಗಬ್ಬು ನಾತ, ಇದ್ರೊಟ್ಟಿಗೆ ಉಚ್ಚೆ ಗುಂಡಿ. ಇದನ್ನೇನು ಅರಮನೆ ಅನ್ಕೊಂಡ್ರ? ನಾತ ಬರ್ದೆ ಎಲ್ಲನೂ ಉಚ್ಚೆ ಗುಂಡಿಲೆ ಮಾಡ್ಕೋಬೇಕಿಲ್ಲಿ. ನೀವ್ಯಾರೋ ಕಾಣೆ ಅಲ್ಲ, ಇಲ್ಲಿ ಯಾಕಿದ್ದೀರೋ ಅಂತ. ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ಕೇಳ್ತಾ ಇದ್ದೀರೋ? ದೊಡ್ಡೇಗೌಡನ ಕೊಪ್ಲಲ್ಲಿ ರಂಗೇಗೌಡ ಅಂತ ಬಿದ್ದ, ಯಾರಿಗಾರ ಗೊತ್ತಿರಲ್ಲ. ಅವನು ನನ್ನ ಹೆಂಡತಿ ಮೇಲೆ ಕಣ್ಣು ಹಾಕ್ದ. ಅವನ್ ಕುಂಟ್ಕಾಲ ಎತ್ಕೊಂಡಿದ್ದ ತಲೆ ಮೇಲೆ ಹಂಗೆ ಅಯ್ಯ ಊಟ ಮಾಡೋಕ್ಕೂ ಬಿಡಲ್ವಲ್ಲ. ಬುಲ್ಡೆ ಎಲ್ಡ್ ಭಾಗ ಇದೇ ಕೈಯಲ್ಲಿ ಗೋರ್ಕೊಂಡುದ್ದೆ, ಸೀದಾ ಸ್ಟೇಷನ್ಗೆ ಬಂದೆ. ಮಳ್ರು ಕೊಲೆ ಕೇಸು ಕಂಡ್ರಲ್ಲ ನಂದು. ಯಾಕಿಲ್ಲಿದೆಯಾ ಅಂತ ಕೇಳ್ತೀರಾ? ಯಾಕ್ರೋ ಕಿರ್ಚಿದ್ದು? ನಿಮ್ಗೆ ನಾವು ಲಾಳ ಕಟ್ಟಿದ್ವಾ? ಅವ್ರು ಮಾಡಿದ್ ಕೇಳಿ ನಮ್ ಜೀವ ಮಿಳ್ಳನ್ಬಿಡ್ತು. ಏನ್ ಮಾಡವನಂತೆ? ಕೊಲೆ ಮಾಡೋರಂತಲ್ಲ ಸ್ವಾಮಿ. ಕೊಲೆಯ ಹಂಗಂತ ಹೇಳ್ಕಂಡ. ಇವನು ರಂಗೇಗೌಡ್ರ ಮನೆಗೆ ಕಳ್ತನಕ್ಕೆ ಹೋಗಿದ್ದ. ಸುಮ್ಕಿರಿಸ, ಆ ಮನೆ ಹೆಂಗಸರೇ ಇಟ್ಕೊಟ್ಬಿಟ್ರು. ಕೊಲೆ ಮಾಡ ಮಕಾನ ಇದು. ಸುಮ್ಕೆ ಕೂತ್ಕೊಳ್ಳಿ, ತಲೆ ತಿನ್ಬೇಡಿ. ಇವ್ರನ್ನ ಯಾವ ಊರಿಂದ ಹಿಡ್ಕೊಂಬಂದವನು? ಲವ್ ಈ ಪಾಟಿ ಬುಲ್ಡೆ ಬುಟ್ಟಲ್ಲ ಹೆಂಗ್ಲ? ಅಣ್ಣ ಹೆಂಗೆ ಅಂದ್ರೆ ಕಳ್ರಿಗೆ ಯಾರನ್ನ ಬೆಲೆ ಕೊಟ್ಟರು, ಅದೇ ಕೊಲೆಗಾರ ಅಂದ್ರೆ ಎಂಥ ಬೆಲೆ. ಈಗ ನಮ್ಮ ಬೀದಿಲಿ, ನಮ್ಮ ಮಟ್ಟಿಲಿ, ಜೈಲಲ್ಲಿ, ಅಷ್ಟೇ ಯಾಕೆ ಸ್ಟೇಷನಲ್ಲಿ, ಕೋರ್ಟಲ್ಲಿ ಎಲ್ಲೂ ಬೆಲೆ ಕೊಡೋದಿಲ್ಲ ಕಣಣ್ಣ. ಅದೇ ಕೊಲೆಗಾರ ಅಂತಂದ್ರೆ ಎಂಥ ಬೆಲೆ. ಈ ಕೊಲೆಗಾರಂಗಿರೋ ಬೆಲೆ ಕಳ್ತನ ಮಾಡೋನ್ಗಿರಕ್ಕಿಲ್ಲ ಕಣಣ್ಣ. ಈಗ ನೀನೇ ನೋಡು, ನಾನು ಕಳ್ಳ ಅಂತ ಗೊತ್ತಾದಟ್ಗೆ ಹೆಂಗ್ ಸದರವಾಗಿ ಮಾತಾಡ್ತಿದ್ಯೆ. ಅದೇ ನನ್ನ ಕೊಲೆಗಾರ ಆಗಿದ್ದಿದ್ರೆ ನನ್ನ ಕಡೆಗೆ ತಿರಿಕೊಂಡು ಮಾತಾಡೋಕೆ ಎದೆ ಬತ್ತಿತ್ತ ನಿಂಗೆ.